ಆಗ ಪಾಪದ ನಿಮಿತ್ತ ರೋಗವು, ತಪ್ಪು ನಿರ್ಣಯದ ನಿಮಿತ್ತ ಸಾಲವು, ದುಡುಕಿ ಮಾಡಿದ ಕೃತ್ಯಗಳಿಂದ ಕುಟುಂಬ ಕೆಡುವುದು, ನಮ್ಮ ಜೀವಿತಗಳಿಂದ ನಾವೇ ತೆಗೆದುಕೊಂಡ ತೀರ್ಮಾನಗಳಿಂದ ಎಲ್ಲ ಕೆಟ್ಟು ಹೋಗಿರುವುದು, ಇದರಿಂದ ದೇವರು ನಮ್ಮನ್ನು ಬಿಡಿಸುತ್ತಾರೆ, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡುತ್ತಾರೆ. ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯವನಸ್ಥರೇ, ನಮ್ಮ ಕರ್ತನೂ ಲೋಕರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಮತ್ತೊಂದು ಹೊಸ ದಿನವನ್ನು ನೋಡಲಿಕ್ಕೆ ಕೃಪೆ ಕೊಟ್ಟಂಥ ಕರ್ತನಿಗೆ ವಂದನೆ ಮಾಡುತ್ತಾ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕೆ ಹೋಗೋಣ. ಈ ದಿನ ನೀವು ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಪ್ರಿಯ ದೇವಜನವೇ, ಒಬ್ಬರು ನೋಡುವ ನೋಟದಿಂದಲೇ ಅವರ ಉದ್ದೇಶ ಏನು ಎಂದು ನಮಗೆ ಗೊತ್ತಾಗುತ್ತದೆ. ಕೆಲವು ನೋಟಗಳು ಅಸಹ್ಯದಿಂದ ನೋಡುವ ನೋಟಗಳು, ಕೆಲವು ನೋಟಗಳು ಪ್ರೀತಿಯಿಂದ ನೋಡುವಂಥವುಗಳು, ಕೆಲವು ನೋಟ ಕೋಪದಿಂದ, ಕೆಲವು ನೋಟಗಳು ಪ್ರಶ್ನಾರ್ಥಕವಾಗಿ ಇಲ್ಲಿ ಯಾಕೆ ಬಂದ್ರಿ, ನೀವ್ಯಾರು, ನೀವೇನು ಅನ್ನುವಂಥ ರೀತಿಯಲ್ಲಿ ನೋಟಗಳು ಇರ್ತವೆ. ಮನುಷ್ಯರು ನೋಡುವಂಥ ನೋಟಗಳಲ್ಲಿಯೇ ಅವರ ಭಾವನೆಗಳು ನಮಗೆ ಅರ್ಥವಾಗುತ್ತದೆ. ಆಗ ನಾವು ಎಚ್ಚರವಾಗುತ್ತೇವೆ. ಯಾಕಪ್ಪ ಬೇಕು ನಮಗೆ, ಹೋಗ್ಬಿಡೋಣ ಇಲ್ಲಿಂದ, ಬೇಡ ಅಂತ ಅಂದುಕೊಳ್ಳುತ್ತದೆ. ಆಲೋಚನೆ ಮಾಡಿ, ಮನುಷ್ಯರು ನಿಮ್ಮನ್ನು ಆ ರೀತಿ ನೋಡಿದರೆ ನೀವು ದೂರ ಹೋಗಬಹುದು. ದೇವರೇ ನಮ್ಮನ್ನು ಕೋಪದಿಂದ ಒಂದು ವೇಳೆ ಅಸಹ್ಯಿಸಿಕೊಂಡು ನೋಡಿದರೆ ನಾವೆಲ್ಲಿಗೆ ಹೋಗೋಣ ಅಲ್ವಾ? ಹಾಗಾದರೆ ಆತನ ಅಸಹ್ಯಿಸಿಕೊಳ್ಳುವುದಕ್ಕೂ ಕೋಪ ಮಾಡಿಕೊಳ್ಳುವುದಕ್ಕೂ ಕಾರಣ ಏನು? ಅದನ್ನು ತಿಳಿದುಕೊಂಡು ಬಿಟ್ಟು ಬಿಡುವುದು ಒಳ್ಳೆಯದಲ್ವಾ? ಆಗ ನಮಗೆ ಕರುಣೆ ದೊರೆಯುತ್ತದಲ್ವಾ? ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 31ನೇ ಕೀರ್ತನೆ 16ನೇ ವಾಕ್ಯ. ನಿನ್ನ ಸೇವಕನನ್ನು ಪ್ರಸನ್ನ ಮುಖದಿಂದ ನೋಡು, ಪ್ರೀತಿಯಿಂದ ನನ್ನನ್ನು ರಕ್ಷಿಸು ಎಂದು ಕೇಳಿಕೊಳ್ಳುತ್ತಾ ಇದ್ದಾನೆ. ಆಮೆನ್, ಹಾಲೆಲೂಯಾ. ಭಕ್ತನಾದವನು ದೇವರ ಬಳಿಯಲ್ಲಿ ಇಡುತ್ತಿರುವಂಥ ಮನವಿ, ಬೇಡಿಕೆ, ಕೇಳಿಕೊಳ್ಳುವಿಕೆ. ನೋಡಿ, ಮಕ್ಕಳು ತಂದೆ ತಾಯಿಗಳು ಕೋಪ ಮಾಡಿಕೊಂಡ್ರು ಅಂತ ತಂದೆ ತಾಯಿಗಳನ್ನು ಬಿಟ್ಟು ದೂರ ಹೋದರೆ ನಷ್ಟ ಮಕ್ಕಳಿಗೆ ಅಲ್ವಾ? ಶಾಲೆಯಲ್ಲಿ ಪ್ರಿನ್ಸಿಪಾಲು ಇಲ್ಲ ಟೀಚರು ಕೋಪ ಮಾಡಿಕೊಂಡ್ರು ಅಂತ ಶಾಲೆ ಬಿಟ್ಟರೆ ನಮಗೆ ನಷ್ಟ. ಜಾಬ್ ಮಾಡುತ್ತಿರುವ ಸ್ಥಳದಲ್ಲಿ ಯಾರೋ ನಮಗೆ ಕಿರಿಕಿರಿ ಮಾಡಿದರೂ ನಾನಿಲ್ಲಿ ಕೆಲಸ ಮಾಡಲ್ಲ ಅಂತ ಬಿಟ್ಟುಬಿಟ್ರೆ ನಷ್ಟ ನಮಗೇನೆ. ಯಾಕೆಂದರೆ ನಾವು ಹುಡುಕಿಕೊಂಡು ಕೆಲಸಕ್ಕಾಗಿ, ಆದಾಯಕ್ಕಾಗಿ, ಅಲ್ಲಿ ಆಶೀರ್ವಾದಕ್ಕಾಗಿ ಹೋಗಿದ್ದೇವೆ. ಹಾಗಿರುವಾಗ ಅಲ್ಲಿ ಸಹಿಸಿಕೊಳ್ಳಬೇಕಾಗುತ್ತದೆ, ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ದೇವರ ಬಳಿಯಲ್ಲಿ ಬಂದಾಗಲೂ ಕೂಡ ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಂಡರೆ, ನಮ್ಮನ್ನು ವಿರೋಧಿಸಿದರೆ, ಸ್ವಲ್ಪ ನಾವು ಮಾಡಿದಂಥ ಕ್ರಿಯೆಗಳ ನಿಮಿತ್ತವಾಗಿ ಅಸಹ್ಯಿಸಿಕೊಂಡರೆ ಅದಕ್ಕೆ ಕಾರಣ ನಾನಿರಬಹುದೇನೋ, ನನ್ನ ಒಂದು ಸ್ವಭಾವ, ನನ್ನ ನಡವಳಿಕೆ, ನಾನು ಮಾಡುತ್ತಿರುವ ಕ್ರಿಯೆಗಳು ಸರಿಯಿಲ್ಲವೇನೋ, ಅದನ್ನು ನಾನು ಸರಿಪಡಿಸಿಕೊಳ್ಳಬೇಕೇನೋ ಎಂದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕೇ ಹೊರತು ನಾವು ದೇವರಿಂದ ದೂರವಾಗಿ ಹೋಗುವುದರಿಂದ ಯಾವುದೇ ಪ್ರಯೋಜನವೂ ಇರುವುದಿಲ್ಲ. ಇಲ್ಲಿ ಭಕ್ತನು, ಕೀರ್ತನೆಗಾರನು ಏನಂತ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾನಂದರೆ, ನಿನ್ನ ಸೇವಕನನ್ನು ಪ್ರಸನ್ನ ಮುಖದಿಂದ ನೋಡು. ದೇವರೇ, ನೀನು ನನ್ನನ್ನು ನೋಡುತ್ತಿ, ಆದರೆ ಆ ನೋಡುವ ನೋಟವೇನೋ ಪ್ರಸನ್ನ ಮುಖದಿಂದ ಇರಲಿ. ನೋಡಿ, ಕೆಲವು ತಂದೆ ತಾಯಿಗಳು ಮುಖದಲ್ಲಿ ಮಂದಹಾಸವನ್ನಿಟ್ಟರೆ ಮಕ್ಕಳು ನಗ್ತಾರೆ. ತಂದೆ ತಾಯಿಗಳು ಕೋಪ ಮಾಡಿಕೊಂಡ್ರೆ ಅವರು ಕೂಡ ಏನೋ ಸೀರಿಯಸ್ ಇದೆ ಅಂತ ಗೊತ್ತಾಗುತ್ತದೆ. ಕೆಲವು ಸಾರಿ ಪ್ರಶ್ನಾರ್ಥಕವಾಗಿ ಕಣ್ಣಲ್ಲೇ ಎಲ್ಲೋಗಿದ್ದೆ ಅನ್ನೋ ರೀತಿಯಲ್ಲಿ ಕೇಳಿದರೆ ಅವರಿಗೆ ಅರ್ಥ ಆಗ್ತದೆ. ಕೆಲವು ಸಾರಿ ಮನೆಗಳಲ್ಲಿ ಅವರವರ ಕಣ್ಣಿನ ಸೈಗೆ ಅವರು ಕೊಡುವ ಸೂಚನೆಗಳು ಅರ್ಥವಾಗುತ್ತದೆ. ದೇವರ ಮಕ್ಕಳಾಗಿರುವಂಥ ನಾವು ಕೂಡ ನಮ್ಮ ದೇವರ ಮುಖ ಅಂದರೆ ಏನು, ದೇವರೇ ಪಾಸ್ಟ್ರೇ ನಾವು ದೇವ್ರ ಮುಖ ನೋಡೋಕ್ಕಾಗುತ್ತಾ ಅಂತ ಅಂದುಕೊಳ್ಳಬೇಡ್ರಿ. ನೋಡಿ, ಕೆಲವು ಸಂದರ್ಭಗಳಲ್ಲಿ ನಾವು ಪ್ರಾರ್ಥಿಸುವಾಗಲೇ, ವಾಕ್ಯ ಧ್ಯಾನಿಸುವಾಗಲೇ ದೇವರು ನಮ್ಮ ವಿಷಯವಾಗಿ ಹೇಗಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ.
ನಾವು ನಡ್ಕೊಳ್ಳುವ ರೀತಿ ಪಾಪಮಯವಾಗಿದ್ದರೆ, ಕೆಟ್ಟ ರೀತಿಯಾಗಿದ್ದರೆ ನಮಗೆ ಗೊತ್ತಾಗುತ್ತೆ ದೇವರು ನನ್ನ ನಡವಳಿಕೆಯನ್ನು ಇಷ್ಟಪಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಈಗ ಈ ಭಕ್ತನು, ದೇವರೇ ನೀನು ನನ್ನನ್ನು ಪ್ರಸನ್ನ ಮುಖದಿಂದ ನೋಡಪ್ಪ ಎಂದು ಕೇಳಿಕೊಳ್ಳುತ್ತಿದ್ದಾನೆ. ಮಾತ್ರವಲ್ಲದೆ ಪ್ರೀತಿಯಿಂದ ನನ್ನನ್ನು ರಕ್ಷಿಸು ಎಂದು ಹೇಳುತ್ತದೆ. ನೋಡಿ, ಈ ಒಂದು ಕ್ರಿಯೆ ಪದಗಳು ಅದಕ್ಕೆ ಅಡಿಷನಲ್ ಆಗಿ ಸೇರಿಸುವ ಪದಗಳನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರೀತಿ ಎನ್ನುವಂಥದ್ದು ಕ್ರಿಯೆ ಅಲ್ವಾ, ಮತ್ತು ಪ್ರಸನ್ನ ಮುಖ ಅನ್ನುವಂಥದ್ದು, ಪ್ರಸನ್ನವಾಗಿ ನೋಡುವುದು ಅಂದರೆ ಕ್ರಿಯೆ. ಅದು ನೋಡುವುದು ಕೋಪವಾಗಿ, ದ್ವೇಷವಾಗಿ, ಪ್ರಶ್ನಾರ್ಥಕವಾಗಿ ಅಲ್ಲ, ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡು ಎಂದು ಕೇಳುತ್ತಾ ಇದೆ. ಈಗ ಯಾಕೆ ದೇವರು ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡಬೇಕಪ್ಪ ಅಂದರೆ, ಅಲ್ಲಿ ಹೇಳುತ್ತದೆ ಕೀರ್ತನೆಗಳ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ, ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ, ಯೆಹೋವನೇ ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ಅನೇಕರು ನಮ್ಮನ್ನು ನೋಡಿ ಏನಂತ ಪ್ರಶ್ನೆ ಮಾಡ್ತಾ ಇದ್ದಾರೆ? ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಆ ರೀತಿಯಾಗಿ ಅನೇಕರು ನಮ್ಮನ್ನು ನೋಡಿ ಇವರಿಗೆ ಎಲ್ಲಿಂದ ಉಪಕಾರ ಆಗುತ್ತೆ, ಎಲ್ಲಿಂದ ಸಹಾಯ ಸಿಗುತ್ತೆ, ಇವರು ಪಕ್ಷವಾಗಿ ಯಾರಿದ್ದಾರೆ, ಇವರು ಚಿಕ್ಕ ಹಿಂಡು, ಇವರು ಬಲಹೀನರು, ಇವರು ಬೇಡವಾದವರು, ಇವರು ಕೆಲಸಕ್ಕೆ ಬಾರದವರು ಅಂತ ನಮ್ಮನ್ನು ಕೆಲವರು ಹೀನವಾಗಿ ನೋಡುತ್ತಾರೆ. ನೋಡಿ, ಅನೇಕ ಸಂದರ್ಭಗಳಲ್ಲಿ ಕ್ರೈಸ್ತ ಮಕ್ಕಳು, ದೇವರ ಮಕ್ಕಳು ಕೋರ್ಟು ಕಚೇರಿಗಳಿಗೆ ಹೋದರೆ ಲಾಯರ್ಗಳಿಗೂ ಅಲ್ಲಿ ಲಂಚಗಳು ಕೊಡುವುದಕ್ಕೂ ದುಡ್ಡಿರೋದಿಲ್ಲ. ಇವರ ಪರವಾಗಿ ನ್ಯಾಯ ಹೇಳೋಕ್ಕೂ ಮಾತಾಡೋಕ್ಕೂ ಯಾರೂ ಬರಲ್ಲ. ಪೊಲೀಸ್ ಸ್ಟೇಷನ್ಗಾಗಲಿ ಕೋರ್ಟ್ಗಾಗಲಿ ಯಾರೂ ಬರಲ್ಲ. ಇವರಿರೋ ಜಾಗದಲ್ಲಿ ಇವರ ಪರವಾಗಿ ಯಾರೂ ನಿಂತ್ಕೊಳ್ಳಲ್ಲ. ಯಾಕೆಂದರೆ ಇವರು ಕ್ರೈಸ್ತರು, ಇವರು ಕ್ರಿಶ್ಚಿಯನ್ಸು, ಇವ್ರ ಪರವಾಗಿ ಯಾರು ಹೋಗ್ತಾರೆ, ಇವರು ಚಿಕ್ಕ ಹಿಂಡು ಅಂತ ಅಂದುಕೊಳ್ಳುತ್ತಾರೆ. ನೋಡಿ, ಅನೇಕ ಸಂದರ್ಭಗಳಲ್ಲಿ ಇಂತಹ ಪರಿಸ್ಥಿತಿಗಳಲ್ಲಿ ದೇವರು ಅವರ ಪರವಾಗಿ ನಿಂತು ಅವರಿಗೆ ಜಯವನ್ನು ಕೊಟ್ಟಿರುವಂಥ ಅನೇಕ ಸಂದರ್ಭಗಳನ್ನು ನಾವು ನೋಡುತ್ತೇವೆ. ದೇವರು ಅಲ್ಪರನ್ನು ಉಪಯೋಗಿಸಿಕೊಂಡು ಅತ್ಯಧಿಕವಾದ ಕೃತ್ಯವನ್ನು ಮಾಡಲಿಕ್ಕೆ ಶಕ್ತನು. ಬಲಹೀನರನ್ನು ಉಪಯೋಗಿಸಿಕೊಂಡು ಬಲವಾದ ಕಾರ್ಯಗಳನ್ನು, ಬಡವರನ್ನು ಉಪಯೋಗಿಸಿಕೊಂಡು ಪ್ರಭುಗಳನ್ನು ಕೂಡ ಅವಮಾನಪಡಿಸುವಂಥ ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ಈ ದಿನ ನಿಮ್ಮ ನನ್ನ ಜೀವಿತದಲ್ಲಿ ಪ್ರೀತಿಯ ದೇವಜನವೇ, ಅದೇ ರೀತಿಯಾಗಿ ಅನೇಕ ಕೃತ್ಯಗಳು, ಅನೇಕ ಕಾರ್ಯಗಳು ನಡೆಯುತ್ತಿರುತ್ತವೆ. ಅನೇಕರು ನಮ್ಮ ಕುರಿತಾಗಿ ಮಾತಾಡಿಕೊಳ್ಳುತ್ತಾರೆ. ಅದಕ್ಕೆ ನಾವು, ದೇವರೇ ನನಗಾಗಿ ನನ್ನ ಪರವಾಗಿ ಮಾತನಾಡೋರು ಯಾರೂ ಇಲ್ಲ, ನನ್ನ ಸಂತೈಸೋರು ಇಲ್ಲ, ಸಹಾಯ ಮಾಡೋರು ಇಲ್ಲ, ನಾನಿದ್ದೀನಿ ಅಂತ ಹೇಳೋ ಮನುಷ್ಯರು ಯಾರೂ ಇಲ್ಲ ಅಲ್ವಾ? ಎಷ್ಟೋ ಜನರು ನೀವು ಅಂದುಕೊಳ್ತೀರಾ ನಮಗೆ ಜನ ಇದ್ದಾರೆ ಅಂದುಕೊಳ್ಳಬಹುದು, ಬಟ್ ನಮಗೆ ಜನರೂ ಇಲ್ಲ, ಸಹಾಯ ಮಾಡೋರು ಇಲ್ಲ. ಅನೇಕ ಸಲ ಅಂದುಕೊಳ್ತೇವೋ ಇವ್ರಿಗೆ ಎಷ್ಟೋ ಜನ ಇದ್ದಾರೆ, ಇವ್ರಿಗೆ ಎಷ್ಟೋ ಸಹಾಯ ಮಾಡ್ತಾರೆ ಅಂತ ಅಂದುಕೊಳ್ಳಬಹುದು. ಅದು ಸುಳ್ಳು. ನಿಮ್ಮ ಜೀವಿತದಲ್ಲಿ ಎಷ್ಟೋ ಜನರು ಇದ್ದಾರಲ್ವಾ? ನಿಮಗೆ ಕಷ್ಟ ಅಂತ ಬಂದಾಗ ಎಷ್ಟು ಜನ ಸಹಾಯಕ್ಕೆ ನಿಲ್ತಾರೆ? ನಿಲ್ಲೋದಿಲ್ಲ. ಅದಕ್ಕೆ ಕೀರ್ತನೆಗಾರನ ಕೇಳೋದು, ಅಪ್ಪ ನೀನು ಯಾಕೆ ನನ್ನನ್ನು ಪ್ರಸನ್ನ ಮುಖದಿಂದ ನೋಡಬೇಕಂದ್ರೆ, ಜನರೆಲ್ಲ ಪ್ರಶ್ನೆ ಮಾಡ್ತಾ ಇರ್ತಾರೆ, ಇವ್ರಿಗೆ ಯಾರಿದ್ದಾರೆ, ಇವ್ರಿಗೆ ಹೇಗೆ ಸಹಾಯ ಬರುತ್ತದೆ, ಈಗ ಇವ್ರಿಗೆ ಎಲ್ಲಿ ಉದ್ಧಾರ ಆಗ್ತಾರೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನೀವು ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿರಿ ಅಂತ ಕೇಳುವುದನ್ನು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈಗ ಕೀರ್ತನೆ 4:6 ನೋಡಿದ್ವಿ. 6ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ, ಯೆಹೋವನೇ ಅಭಿಮುಖನಾಗಿ ನನ್ನನ್ನು ಬಿಡಿಸು, ನಿನ್ನ ಕೃಪೆಯ ನಿಮಿತ್ತವೇ ನನ್ನನ್ನು ರಕ್ಷಿಸು ಎಂದು ಹೇಳ್ತಾ ಇದೆ. ನಿನ್ನ ಕೃಪೆ, ಇನ್ನೇನು ನಾನು ದೇವರೇ ಯಾಕೆ ನಿನ್ನನ್ನು ಪ್ರಸನ್ನ ಮುಖದಿಂದ ನೋಡಬಾರ್ದು, ನನಗೆ ಸಹಾಯ ಮಾಡಬಾರ್ದು ಅಂತ ಕೇಳಲಿಕ್ಕೆ ಬರಲ್ಲ. ದೇವರೇ ನಿನ್ನ ಕೃಪೆ ತೋರಿಸಯ್ಯ, ನಾನು ಯೋಗ್ಯಳಲ್ಲದೆ ಹೋದರೂ ಕೂಡ ನಿನ್ನ ಕೃಪೆ ನನಗೆ ಬೇಕು ಎಂದು ಕೇಳಿಕೊಳ್ಳುವಾಗ ದೇವರು ಕೃಪೆಯನ್ನು ತೋರಿಸಿಕೊಡುತ್ತಾರೆ. ಯಾವಾಗ ದೇವರು ನಮ್ಮ ಕಡೆಗೆ ಪ್ರಸನ್ನ ಮುಖದಿಂದ ನೋಡೋದಿಲ್ಲ. ಈಗ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಗಳು ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಅಂದರೆ ಅದು ಸರಿ ಇದೆ, ಹಂಗೆ ಮಾಡು ಅಂತ ಹೇಳೋದಿಲ್ಲ. ತಪ್ಪು ಮಾಡಿದರೆ ಆಗಲೇ ಮುಖವನ್ನು ಗಂಟು ಮಾಡಿ ಕೋಪದಿಂದ ನೋಡುತ್ತಾರೆ. ಆಗ ಮಕ್ಕಳಿಗೆ ಅರ್ಥವಾಗುತ್ತದೆ, ಈ ಕೆಲಸವನ್ನು ಮತ್ತೆ ನಾನು ಮಾಡಬಾರ್ದು. ಯಾಕೆಂದರೆ
ಈ ಕೆಲಸ ಮಾಡಿದ್ರಿಂದ ನಮ್ಮ ಅಪ್ಪ ಅಮ್ಮಗೆ ನಾನು ನೋವು ತಂದಿದ್ದೇನೆ, ಅವರಿಗೆ ಕೋಪ ತರಿಸಿದ್ದೇನೆ. ಹಾಗಾದರೆ ಇನ್ನು ನೆಕ್ಸ್ಟ್ ಟೈಮ್ ಅಂದರೆ ಬರುವ ದಿನಗಳಲ್ಲಿ ನಾನು ಇದನ್ನು ಮುಟ್ಟಬಾರ್ದು, ಇದನ್ನು ಮಾಡಬಾರ್ದು, ಇದನ್ನು ನೋಡಬಾರ್ದು ಅಂತ ಎಚ್ಚರಗೊಳ್ಳುತ್ತವೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಆತ್ಮೀಯವಾದ ಕಾರ್ಯಗಳ ವಿಷಯದಲ್ಲಿ ದೇವರು ನಮ್ಮನ್ನು ಎಷ್ಟು ಸಾರಿ ಎಚ್ಚರಿಸಿದರೂ ದೇವರಿಗೆ ಕೋಪ ಬರುತ್ತೆ ಅಂತ ಗೊತ್ತಿದ್ದರೂ ಕೂಡ ಪದೇ ಪದೇ ನಾವು ಅದೇ ಕಾರ್ಯವನ್ನು ಮಾಡುವಂಥವರು ಆಗಿರುತ್ತೇವೆ. ಒಂದು ಉದಾಹರಣೆಯನ್ನು ನಾನು ದಾನಿಯೇಲನ ಗ್ರಂಥದಲ್ಲಿ ನಿಮಗೆ ತೋರಿಸಿಕೊಡುತ್ತೇನೆ. ದಾನಿಯೇಲನ ಗ್ರಂಥ ಅದರ 9ನೇ ಅಧ್ಯಾಯ 5ನೇ ವಚನದಲ್ಲಿ, ನಾವು ಪಾಪಾಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞಾವಿಧಿಗಳನ್ನು ತೊರೆದು. ನೋಡಿ, ಈ ಒಂದು 5ನೇ ವಾಕ್ಯದಲ್ಲಿ ಹೇಳುತ್ತಿರುವುದು, ನಾವು ಪಾಪಾಪರಾಧಗಳನ್ನು ಮಾಡಿದ್ದೇವೆ, ಕೆಟ್ಟವರಾಗಿ ನಡೆದಿದ್ದೇವೆ, ನಿನಗೆ ತಿರುಗಿ ಬಿದ್ದಿದ್ದೇವೆ, ನಿನ್ನ ಆಜ್ಞೆಗಳನ್ನು ತೊರೆದಿದ್ದೇವೆ. ಎಷ್ಟು ಕಾರ್ಯಗಳನ್ನು ಅಲ್ಲಿ ದಾನಿಯೇಲನ ಗ್ರಂಥದಲ್ಲಿ ದಾನಿಯೇಲನ ಪ್ರಾರ್ಥನೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇದು ದಾನಿಯೇಲನ ಪ್ರಾರ್ಥನೆಯ ಭಾಗದಲ್ಲಿರುವಂಥ ವಾಕ್ಯ. ಏನೆಂದರೆ, ಈತನು ತನ್ನ ಜನರ ಪರವಾಗಿ ಪ್ರಾರ್ಥಿಸುತ್ತಾ ಹೀಗೆ ಹೇಳುತ್ತಾ ಇದ್ದಾರೆ, ನಾವು ಪಾಪಾಪರಾಧವನ್ನು ಮಾಡಿದ್ದೇವೆ, ಮಾಡಿರುವುದು ಕ್ರಿಯೆ, ಕೆಟ್ಟವರಾಗಿ ನಡೆದಿದ್ದೇವೆ, ಅದು ಕ್ರಿಯೆ, ನಡೆದಿರೋದು, ತಿರುಗಿ ಬಿದ್ದಿದ್ದೇವೆ, ಮತ್ತು ಹೌದು ನಿನ್ನ ಆಜ್ಞಾವಿಧಿಗಳನ್ನು ತೊರೆದಿದ್ದೇವೆ. ಪ್ರಿಯ ದೇವಜನವೇ, ನಾನು ಪ್ರತಿನಿತ್ಯ ವಾಕ್ಯ ಕೇಳುತ್ತೇನೆ, ಪ್ರಾರ್ಥನೆಯಲ್ಲಿದ್ದೇನೆ, ನಾನು ತಪ್ಪುವುದಕ್ಕೆ ಅವಕಾಶವಿಲ್ಲ ಎಂದು ನೀವು ಹೇಳಬಹುದು. ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ತೊರೆಯುತ್ತೇವೆ, ಮರೆಯುತ್ತೇವೆ, ತಪ್ಪಿ ನಡೆಯುತ್ತೇವೆ, ಕೆಟ್ಟದ್ದನ್ನು ಮಾಡುತ್ತೇವೆ. ಇಂತಹ ಸಂದರ್ಭದಲ್ಲಿ ದೇವರು ನಮ್ಮ ಕಡೆಗೆ ಪ್ರಸನ್ನ ಮುಖದಿಂದ ನೋಡುತ್ತಾರಾ? ನೀವು ಆಲೋಚನೆ ಮಾಡಿ. ನಿಮ್ಮನ್ನು ಪ್ರೀತಿಸುವ ತಂದೆ ತಾಯಿಗಳು, ನಿಮ್ಮನ್ನು ಪ್ರೀತಿಸುವ ಹೆಂಡತಿ ಇಲ್ಲ ಗಂಡ, ನಿಮ್ಮನ್ನು ಪ್ರೀತಿಸುವ ನಿಮ್ಮ ಸ್ನೇಹಿತರು, ನೀವೇನೇ ಮಾಡಿದ್ರು ಅವರು ಸಮರ್ಥಿಸಿಕೊಂಡು ಸರಿ ಇದೆ ಅಂತ ಹೇಳಿದರೆ ಅವರು ನಿಜವಾದಂಥ ಸಂಬಂಧಿಕರು ಅಲ್ಲ. ತಪ್ಪನ್ನು ತಪ್ಪೆಂದು, ಒಳ್ಳೆಯದನ್ನು ಒಳ್ಳೆಯದೆಂದು ಹೇಳುವಂಥವರೇ ನಿಜವಾದಂಥ ಸಂಬಂಧಕರು. ಈಗ ತಂದೆ ತಾಯಿಗಳಂತೂ ತಮ್ಮ ಮಕ್ಕಳು ಕೆಟ್ಟದ್ದನ್ನು ಮಾಡಲ್ಲ, ಸಹಿಸುವುದಿಲ್ಲ. ಹಾಗೆಯೇ ದೇವರು ಕೂಡ ನಾವು ತಪ್ಪು ಮಾಡಿದಾಗ ಆತನು ಸಹಿಸುವುದಿಲ್ಲ, ನಮ್ಮನ್ನು ಆತನು ಎಚ್ಚರಿಸುವಂಥವನಾಗಿರುತ್ತಾನೆ. ನೀವು ಮಾಡ್ತಾ ಇರೋದು ತಪ್ಪು, ಈ ರೀತಿ ಮಾಡಬಾರ್ದು ಅಂತ. ನೋಡಿ, ದಾನಿಯೇಲನ ಗ್ರಂಥದಲ್ಲಿ ಅದೇ ಅಧ್ಯಾಯದ ಮುಂದಿನ ವಾಕ್ಯದಲ್ಲಿ 9ನೇ ಅಧ್ಯಾಯದ 8ನೇ ವಚನವನ್ನು ನೋಡಿರಿ. ಸ್ವಾಮಿ, ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದರಿಂದ ನಾವು, ನಮ್ಮ ಅರಸರು, ಪ್ರಧಾನರು, ಹಿರಿಯರು ನಾಚಿಕೆಗೆ ಗುರಿಯಾಗಿದ್ದೇವೆ. ಕೆಲವು ಸಂದರ್ಭಗಳಲ್ಲಿ ನಮಗೆ ನಾಚಿಕೆ ಆಗುವಂತೆ, ಸೋತು ಹೋಗುವಂತೆ, ನಾವು ಬೇರೊಬ್ಬರ ಮುಂದೆ ತಲೆ ತಗ್ಗಿಸುವಂತೆ ಯಾಕೆ ಆಗುತ್ತದೆ ಗೊತ್ತಾ? ಇಲ್ಲಿ ಹೇಳುತ್ತಾ ಇದೆ, ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದರಿಂದ, ನಮಗೆ ವಿರೋಧವಾಗಿ ಪಾಪ ಮಾಡಿದ್ದರಿಂದ ನಾವೇನಾಗಿದೆ, ನಾಚಿಕೆಗೆ ಗುರಿಯಾಗಿದ್ದೇವೆ. ನಾವು ನಾಚಿಕೆಗೆ ಗುರಿಯಾಗ್ತೇವೆ. ಅದೇ ಅಧ್ಯಾಯದ ಮುಂದಿನ 9ನೇ ವಾಕ್ಯದಲ್ಲಿ, ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ, ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ನಾವು ಆತನಿಗೆ ಏನಾಗಿದ್ದೇವೆ? ತಿರುಗಿ ಬಿದ್ದಿದ್ದೇವೆ. ನೋಡಿದ್ರ, ಅಧ್ಯಾಯದ ಪೂರ್ತಿಯಾಗಿ ನಾವು ಮಾಡಿದ, ನಾವು ನಡೆದ, ನಾವು ತಿರುಗಿ ಬಿದ್ದ ಕಾರ್ಯಕ್ಕೋಸ್ಕರವಾಗಿ ದೇವರು ನಮ್ಮ ಕಡೆಗೆ ಪ್ರಸನ್ನ ಮುಖದಿಂದ ನೋಡ್ತಾ ಇಲ್ಲ. ಆತನಿಗಿಷ್ಟ ಇಲ್ಲ, ಕೋಪ ಬಂದ್ಬಿಟ್ಟಿದೆ ಆತನಿಗೆ. ಪ್ರಿಯ ದೇವಜನವೇ, ದೇವರು ಪ್ರತಿದಿನ ತನ್ನ ಕೃಪೆಯನ್ನು ತೋರಿಸಿ, ಹೊಸ ಹೊಸ ಕೃಪೆಗಳನ್ನು ತೋರಿಸಿ ನಮ್ಮ ಹತ್ತಿರಕ್ಕೆ ಬರ್ತಾರೆ. ಆದರೆ ನಾವು ಆ ಹೊಸ ಕೃಪೆಯನ್ನು ತಿಳಿದುಕೊಂಡು ದೇವರ ಹತ್ರ ಸರಿವಂತಕ್ಕೆ ಹೋಗುವುದಿಲ್ಲ. ಮಾಡಿದ ಪಾಪಗಳನ್ನೇ ಮಾಡುತ್ತಾ, ಕೆಟ್ಟ ಮಾರ್ಗದಲ್ಲಿ ನಡೆಯುತ್ತಾ, ದೇವರಿಗೆ ಇನ್ನೂ ಪಾಪವನ್ನು, ಇನ್ನೂ ಕೋಪವನ್ನು ನಾವು ತರಿಸುವಂಥ ಪಾಪಗಳನ್ನು ಮಾಡುತ್ತಾ ಬರುತ್ತೇವೆ. ದೇವರು ಹೇಳ್ತಾರೆ, ನೀವು ತಿರುಗಿ ಬಿದ್ದಿದ್ದೀರಾ, ನನಗಿಷ್ಟವಲ್ಲದನ್ನು ನಡೆದಿದ್ದೀರಾ, ಮಾಡಿದ್ದೀರಾ, ನೀವು ನಡ್ಕೊಳ್ತಾ ಇದ್ದೀರಾ, ನನಗಿಷ್ಟವಿಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು, ಆ ರೀತಿಯಾಗಿ ತಿರುಗಿ ಬಿದ್ದೇವಲ್ಲ ಎಂದು ಹೇಳ್ತಾ ಇದೆ. ನೋಡಿ ದೇವಜನವೇ, ನಾವು ಎಷ್ಟು ಸಾರಿ ಪಾಪ ಮಾಡಿದ್ದರೂ ಕೂಡ ಮತ್ತೆ ದೇವರು ಪಶ್ಚಾತ್ತಾಪ ಪಡುವುದಕ್ಕೆ ಅವಕಾಶವನ್ನು ಕೊಟ್ಟೇ ಕೊಡುತ್ತಾರೆ. ತಿರುಗಿ ಬಿದ್ದರೆ
ನಾವು 1 ಯೋಹಾನ 1:9 ನೋಡುತ್ತೇವೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಅಂದರೆ ಆತನು ನಮ್ಮ ಪಾಪಗಳನ್ನು ಶುದ್ಧಿ ಮಾಡಲಿಕ್ಕೆ ಸಿದ್ಧ ಇರ್ತಾನೆ. ತಿಳಿಯದೇ ಮಾಡಿದ ಪಾಪಗಳು, ಅರಿಯದೇ ಮಾಡಿದ ಪಾಪಗಳು, ನಾವೊಂದು ವೇಳೆ ಬಲವಂತವಾಗಿ ಯಾವುದೋ ಒಂದು ಕಾರ್ಯದ ನಿಮಿತ್ತವಾಗಿ ಮಾಡಿದೆ, ದೇವರ ಹತ್ರ ಕ್ಷಮೆ ಕೇಳಿದೆ, ನಾನಿನ್ನು ಬಿಟ್ಟು ಬಿಡುತ್ತೇನೆ ದೇವರೇ, ನಿನಗೆ ಕೋಪ ತರಿಸ್ತಾ ಇದ್ದೇನೆ, ಇನ್ನು ಮುಂದೆ ನಾನು ಕೋಪ ತರಿಸುವುದಿಲ್ಲ, ನೀನು ನನ್ನ ಪ್ರಸನ್ನ ಮುಖ ಅಂದರೆ ಏನು ಗೊತ್ತಾ, ಶಾಂತದಾಯಕವಾದ ತಾಳ್ಮೆಯ ನಗುವಿನ ಒಳ್ಳೆಯ ಪಾಸಿಟಿವ್ ಫೇಸ್, ಅದರಿಂದ ದೇವರು ನಮ್ಮನ್ನು ನೋಡುವಂಥವರು ಆಗಿದ್ದಾರೆ. ಅದಕ್ಕೆ ಕೀರ್ತನೆಗಳ ಗ್ರಂಥದಲ್ಲಿ 83ರಲ್ಲಿ ದೇವರೇ ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೇರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು. ಇಲ್ಲಿ ಹೇಳ್ತಾರೆ ತಿರುಗಿ ಅಂದರೆ ಏನು, ಈಗಾಗಲೇ ಒಂದು ಸಾರಿ ನೀವು ಕರುಣಿಸಿದ್ದೀರಿ, ನಾವು ಬಿದ್ದಿದ್ದೀವಿ, ಮತ್ತೆ ಏನಾದರೂ ದೇವರು ಕರುಣಿಸೋದನ್ನೇ ತಿರುಗಿ ಅಂತ ಹೇಳ್ತಾರೆ. ರಿಪೀಟ್ ಆಗಿ ಮತ್ತೆ ದೇವರು ಪ್ರಸನ್ನ ಮುಖದಿಂದ ನೋಡಬೇಕು. ಸ್ವಾಮಿ ನನ್ನನ್ನು ಪ್ರಸನ್ನ ಮುಖದಿಂದ ನೋಡು ಎಂದು ದೇವರ ಬಳಿಯಲ್ಲಿ ಕೇಳಬೇಕು. ಆಗ ಪಾಪದ ನಿಮಿತ್ತ ರೋಗವು, ತಪ್ಪು ನಿರ್ಣಯಗಳ ನಿಮಿತ್ತ ಸಾಲವು, ದುಡುಕಿ ಮಾಡಿದ ಕೃತ್ಯಗಳಿಂದ ಕುಟುಂಬ ಕೆಡುವುದು, ನಮ್ಮ ಜೀವಿತಗಳಿಂದ ನಾವೇ ತೆಗೆದುಕೊಂಡ ತೀರ್ಮಾನಗಳಿಂದ ಎಲ್ಲ ಕೆಟ್ಟು ಹೋಗಿರುವುದು, ಇದರಿಂದ ದೇವರು ನಮ್ಮನ್ನು ಬಿಡಿಸುತ್ತಾರೆ, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡುತ್ತಾರೆ. ದೇವಜನವೇ, ಹಾಗಾದರೆ ಆತನು ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಬೇಕಾದರೆ ಈ ವಾಕ್ಯ ಹೇಳುತ್ತಾ ಇದೆ, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೇರಿಸು, ಪ್ರಸನ್ನ ಮುಖದಿಂದ ನೋಡಪ್ಪ, ಪ್ರಸನ್ನ ಮುಖದಿಂದ ನೋಡು. ದೇವರು ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿದರೇ ನಮಗೆ ಆಶೀರ್ವಾದ, ಇಲ್ಲದೆ ಹೋದರೆ ನಮಗೆ ಆಶೀರ್ವಾದ ಇಲ್ಲ. ಯೋಬನ ಗ್ರಂಥದಲ್ಲಿ 11ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ಮಲಗಿಕೊಂಡಾಗ ನಿನ್ನನ್ನು ಯಾರೂ ಎದುರಿಸುವುದಿಲ್ಲ, ಅನೇಕರು ನಿನ್ನ ಮುಖ ಪ್ರಸನ್ನತೆಯನ್ನು ಅಪೇಕ್ಷಿಸುವರು. ನೋಡಿ, ದೇವರ ಪ್ರಸನ್ನತೆ ನಮ್ಮ ಮೇಲಿದ್ರೇ ನಮ್ಮ ಮುಖನೂ ಚೆನ್ನಾಗಿರೋದು. ಇಲ್ಲದೆ ಹೋದರೆ ಹೇಗಿರುತ್ತೆ ಗೊತ್ತಾ, ಯಾವಾಗಲೂ ನಮ್ಮ ಮುಖ ಗಂಟು ಹಾಕ್ಕೊಂಡಿರ್ತೇವೆ, ಕೋಪದಲ್ಲಿ, ಬೇಸರಿಕೆಯಲ್ಲಿ, ಎಣ್ಣೆ ಮುಖ. ಯಾರಾದರೂ ನಮ್ಮನ್ನು ನೋಡಿದ್ರೆ, ಎಷ್ಟು ದಿನ ಆಯಿತೋ ಊಟ ತಿಂದು, ಪಾಪ ಏನು ಇವರಿಗೆ ಏನು ಇದೆಯೋ ಇಲ್ವೋ, ಏನು ಇವರ ಜೀವಿತದಲ್ಲಿ ಒಳ್ಳೆಯದು ಆಗಿದೆಯೋ ಇಲ್ವೋ ಅನ್ನುವ ರೀತಿಯಲ್ಲಿ ಮುಖವನ್ನು ಇಟ್ಟುಕೊಂಡಿರ್ತಾರೆ. ಗಂಟು ಮುಖ ಇಟ್ಕೊಂಡು, ಎಣ್ಣೆ ಮುಖ ಇಟ್ಟುಕೊಂಡು ನಾವಿರಬಾರ್ದು. ಏಕೆಂದರೆ ನಮ್ಮ ಕರ್ತನ ಮುಖದ ಥರ ನಮ್ಮ ಮುಖ ಯಾವಾಗಲೂ ಹೊಳೆಯುತ್ತಾ ಇರಬೇಕು. ಅದಕ್ಕೆ ಯೋಬನ ಗ್ರಂಥದಲ್ಲಿ ಹೇಳ್ತಾ ಇದೆ, ನೀನು ಮಲಗಿಕೊಂಡಾಗ ನಿನ್ನನ್ನು ಯಾರೂ ಎದುರಿಸುವುದಿಲ್ಲ, ಅನೇಕರು ನಿನ್ನ ಮುಖ ಪ್ರಸನ್ನತೆಯನ್ನು ಅಪೇಕ್ಷಿಸುವರು. ಸಣ್ಣ ಪಾಪು ಕಂದಮ್ಮ ಮಲಗಿರುವುದನ್ನು ನೀವು ನೋಡಿರ್ತೀರಲ್ವ. ಕೆಲವು ಸಂದರ್ಭಗಳಲ್ಲಿ ಆ ಸಣ್ಣ ಮಕ್ಕಳು ನಿದ್ದೆಯಲ್ಲಿ ನಗ್ತಾ ಇರ್ತಾರೆ. ಅದನ್ನು ನೋಡೋಕ್ಕೆ ಎಷ್ಟು ಚೆಂದ ಇರ್ತದಲ್ವ, ಎಷ್ಟು ಅಂದವಾಗಿರ್ತದಲ್ವ. ಎಷ್ಟು ಈ ಮಗು ಎಷ್ಟು ಮುದ್ದಾಗಿ ನಗ್ತಾ ಇದೆ ನೋಡು. ಏನನ್ನೋ ನೆನೆಸ್ಕೊಂಡು ಏನೋ ಯಾರಾದರೂ ಜೋಕ್ ಹೇಳಿದರೆ ನಗುವ ರೀತಿಯಲ್ಲಿ ಚೆನ್ನಾಗಿ ನಗ್ತಾ ಇರ್ತದೆ, ನಿದ್ದೆಯಲ್ಲಿ ನಗ್ತಾ ಇರ್ತದೆ. ಅದನ್ನು ನೋಡೋಕ್ಕೆ ನಮಗೆ ಎಷ್ಟು ಖುಷಿ ಆಗ್ತದಲ್ವ. ಹಾಗೆಯೇ ದೇವರು ನಮ್ಮನ್ನು ಕೂಡ ಪ್ರಸನ್ನ ಮುಖದಿಂದ ಇರಬೇಕು, ಹೆದರಿಕೆ ಇಲ್ಲದೆ ಇರಬೇಕು, ನಿರ್ಭಯವಾಗಿರಬೇಕೆಂದು ಆಶಿಸ್ತಾರೆ. ಆದರೆ ನಾವೇ ಅನೇಕ ಸಂದರ್ಭಗಳಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಭಯದಲ್ಲಿ, ಆತಂಕದಲ್ಲಿ ಈ ರೀತಿಯಾಗಿ ನಾವು ಮುಂದಕ್ಕೆ ಹೋಗುತ್ತಾ ಇರ್ತೇವೆ. ದೇವರು ಹೇಳುತ್ತಾನೆ, ನೀವು ನಿದ್ರೆಯಲ್ಲಿಯೂ ಮಲಗಿಕೊಂಡಾಗ ನಿಮ್ಮನ್ನು ಯಾರೂ ಎದುರಿಸುವುದಿಲ್ಲ, ಅನೇಕರಿಂದ ಮುಖ ಪ್ರಸನ್ನತೆಯನ್ನು ಅಪೇಕ್ಷಿಸುವರು ಎಂಬುದಾಗಿ. ದಾನಿಯೇಲನ ಗ್ರಂಥದಲ್ಲಿ 9ನೇ ಅಧ್ಯಾಯದ 17ನೇ ವಾಕ್ಯ, ಕೊನೆಯ ವಾಕ್ಯದಲ್ಲಿ, ನನ್ನ ದೇವರೇ, ನಿನ್ನ ಸೇವಕನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಈಗ ಲಾಲಿಸು, ಹಾಳಾಗಿರುವ ನಿನ್ನ ಪವಿತ್ರಾಲಯವನ್ನು ಕರ್ತನಾದ ನಿನ್ನ ಹೆಸರಿನ ನಿಮಿತ್ತವೇ ಪ್ರಸನ್ನ ಮುಖದಿಂದ ನೋಡು. ಈ ಮುಂಚೆ ದಾನಿಯೇಲನ ಗ್ರಂಥದಲ್ಲಿ ಓದಿದಂಥ 5ನೇ ವಾಕ್ಯ, 8ನೇ ವಾಕ್ಯ, 9ನೇ ವಾಕ್ಯ, ಈಗ ಕೊನೆಯಲ್ಲಿ 17ನೇ ವಾಕ್ಯ ದಾನಿಯೇಲನ ಪ್ರಾರ್ಥನೆಯಲ್ಲಿ, ದೇವರೇ,
ನಿನ್ನ ಸೇವಕನ ವಿಜ್ಞಾಪನೆಗಳನ್ನು ಈಗ ಲಾಲಿಸು. ಹಾಳಾಗಿರುವ ನಿನ್ನ ಪವಿತ್ರಾಲಯವನ್ನು ಕರ್ತನಾದ ನಿನ್ನ ಹೆಸರಿನ ನಿಮಿತ್ತವೇ ಪ್ರಸನ್ನ ಮುಖದಿಂದ ನೋಡು. ಹಾಳಾಗಿರುವುದನ್ನು ದೇವರು ಪ್ರಸನ್ನ ಮುಖದಿಂದ ನೋಡುವಾಗ ಅದು ಸರಿಯಾಗುತ್ತದೆ. ಒಡೆದ ಕುಟುಂಬ ಆಗಿರಬಹುದು, ಸಿಕ್ಕಿಕೊಂಡಿರುವ ಸಾಲದಲ್ಲಾಗಿರಬಹುದು, ರೋಗದಲ್ಲಾಗಿರಬಹುದು, ಯಾವುದೇ ವಿಷಯದಲ್ಲಾಗಿರಬಹುದು, ನೀವು ನಾನು ನಮ್ಮನ್ನು ದೇವರ ಕೈಲೊಪ್ಪಿಸಿ, ದೇವರೇ ನನ್ನ ಸ್ವಾಮಿ ನನ್ನ ಕರ್ತನೇ ಕನಿಕರಿಸು ಎಂದು ಕೇಳುವಾಗ ದೇವರು ಖಂಡಿತವಾಗಿ ಆ ಪವಿತ್ರಾಲಯವನ್ನು ಪ್ರಸನ್ನ ಮುಖದಿಂದ ನೋಡಿದಾಗ ಅದು ಹೇಗೆ ಜೀರ್ಣೋದ್ಧಾರವಾಯಿತೋ ಮತ್ತೆ ಸರಿ ಹೋಯಿತೋ ಅದೇ ರೀತಿ ನಮ್ಮ ಜೀವಿತಗಳು ಕೂಡ ದೇವರು ಪ್ರಸನ್ನ ಮುಖದಿಂದ ನೋಡುವಾಗ ನಮ್ಮ ಜೀವಿತಗಳು ಉದ್ಧಾರವಾಗುತ್ತವೆ, ನಮ್ಮ ಜೀವಿತಗಳು ಸರಿಯಾಗುತ್ತವೆ. ಹಾಗಾದರೆ ನಿಮ್ಮ ಕುಟುಂಬ, ನಿಮ್ಮ ಜೀವಿತಗಳು ಸರಿಯಾಗಬೇಕಾ? ಕರ್ತನು ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಬೇಕಾಗುತ್ತದೆ. ಅದಕ್ಕಾಗಿ ಸ್ವಾಮಿ ದೇವರೇ, ನೀನೇ ನಿನ್ನ ಪ್ರಸನ್ನ ಮುಖದಿಂದ ನೋಡು ಎಂದು ಕೇಳಿಕೊಳ್ಳೋಣವಾ? ಪ್ರಾರ್ಥನೆ ಮಾಡೋಣವಾ? ಕರ್ತನೇ, ಮತ್ತೊಂದು ಶುಭ ದಿನವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ದಿನಗಳಂತೆ ಈ ದಿನವೂ ನಿಮ್ಮ ಪಾದಕ್ಕೆ ಬಂದರೂ ಕೂಡ ಈ ದಿನವೂ ನೀವು ನಮ್ಮೊಟ್ಟಿಗೆ ಮಾತಾಡಿದಂಥ ವಿಷಯಕ್ಕಾಗಿ ಸ್ತೋತ್ರ. ಪ್ರಸನ್ನ ಮುಖ, ನಿದ್ರೆಯಲ್ಲಿಯೂ ನಿರ್ಭಯ. ಹೌದು ಸ್ವಾಮಿ, ಸಣ್ಣ ಪಾಪುವಿನಂತೆ ದೇವರು ಯಾವ ಚಿಂತೆಯು, ದುಃಖವು, ವೇದನೆಯು, ಸಮಸ್ಯೆಯೂ ಇಲ್ಲದ ಹಾಗೆ ನಿದ್ರೆಯಲ್ಲಿಯೂ ಸುಖವಾಗಿರುವಂತೆ, ಪ್ರಸನ್ನ ಮುಖದಿಂದಿರುವಂತೆ ನೀನು ಕೃಪೆಯನ್ನು ತೋರಿಸಿರಿ. ಯೇಸುವಿನ ನಾಮದಲ್ಲಿ ಕರುಣಾಮಯನೂ ಕೃಪಾಪೂರ್ಣನಾದಂಥ ನೀವು, ದಯೆಯುಳ್ಳ ದೇವರಾಗಿರುವಂಥ ನೀವು ಸಹಾಯ ಮಾಡಿರಿ. ಅದ್ಭುತವಾದ ಕಾರ್ಯವನ್ನು ಮಾಡಿ, ಆಶ್ಚರ್ಯಕರವಾದ ಕಾರ್ಯವನ್ನು ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾರ ಮೇಲೆ ನಿನ್ನ ಕೋಪದ ದೃಷ್ಟಿ ಇದೆಯೋ ಅವರ ಅರ್ಥ ಮಾಡಿಕೊಂಡು ಕ್ಷಮೆಯನ್ನು ಕೇಳಿ ಐಕ್ಯವಾಗಿ ಹೊಂದಾಣಿಕೆಯಿಂದ ಬರುವಾಗ ತಿರುಗಿ ನೀನು ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡುವುದಕ್ಕೂ, ನಮ್ಮನ್ನು ಉದ್ಧರಿಸುವುದಕ್ಕೂ, ಜೀರ್ಣೋದ್ಧಾರ ಮಾಡುವುದಕ್ಕೂ ಸಾಧ್ಯವುಳ್ಳಂಥ ಕರ್ತನು. ನಮ್ಮ ಆರೋಗ್ಯ ಜೀರ್ಣೋದ್ಧಾರವಾಗುತ್ತದೆ. ನಮ್ಮ ಆಶೀರ್ವಾದ, ನಮ್ಮ ಅಭಿಷೇಕ, ನಮ್ಮ ಆತ್ಮಿಕ ಜೀವಿತ, ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಎಲ್ಲವೂ ಜೀರ್ಣೋದ್ಧಾರವಾಗುವುದಕ್ಕೆ ಸಾಧ್ಯವಿದೆ ಕರ್ತನೆ. ನೀವು ಪ್ರಸನ್ನ ಮುಖದಿಂದ ನೋಡಿದರೆ ನಾವು ನಿರ್ಭಯವಾಗಿರಲಿಕ್ಕೆ ಸಾಧ್ಯವಾಗುತ್ತದೆ. ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು ಕೇಳಿ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಾ, ನಿಜ ದೇವರೇ, ನೀವು ದಯಮಾಡಿ ನಮ್ಮ ಮೇಲೆ ನಿಮ್ಮ ಪ್ರಸನ್ನ ಮುಖದಿಂದ ನೋಟವನ್ನು ಇಡ್ರಿ. ಆಗ ನಾವು ಬದುಕಿಕೊಳ್ಳುವೆವು, ಜೀರ್ಣೋದ್ಧಾರವಾಗುವೆವು, ಅನುಗ್ರಹಿಸಲ್ಪಡುವೆವು ಎಂದು ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಅವರ ಪರಿಸ್ಥಿತಿಯನ್ನು ಗಮನಿಸಿ, ಅವರ ಅವಶ್ಯಕತೆಗಳನ್ನು ಗಮನಿಸಿ ನೀನು ಅನುಗ್ರಹಿಸಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ನಮ್ಮ ಮೊರೆಯನ್ನು ನೀವು ಕೇಳಿತೀರಾ? ಖಂಡಿತ ಉಪಕಾರವನ್ನು ಮಾಡಿ ಅತ್ಯದ್ಭುತವಾದ ಕಾರ್ಯವನ್ನು ಇವರ ಜೀವಿತದಲ್ಲಿ, ಇವರ ಕುಟುಂಬಗಳ ಜೀವಿತದಲ್ಲಿ ನೀನು ಮಾಡಬೇಕೆಂಬುದಾಗಿ ಕರುಣೆ ಉಳ್ಳವನು, ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಕೊಡುವಾತನೂ ಆಗಿರುವ, ದಿನವೆಲ್ಲ ಜೊತೆಯಲ್ಲಿದ್ದು ಸಮಾಧಾನ ಶಾಂತಿ ಕೊಡುವ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿ ದೇವಜನವೇ, ನಿಮ್ಮೆಲ್ಲರಿಗೂ ಶಾಲೋಮ್. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸಲಿ. ಪ್ರೈಸ್ ಲಾರ್ಡ್ ಜೀಸಸ್. ಆಮೇನ್.